ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವ್ಲಾಗ್ ಸೆಕೆಂಡ್ ಆಗಿತ್ತಂದ್ರೆ ಇಲ್ಲ ಮುಗಿತು ಆಟ ಟೈಮ್ ತಗೋ ಚಾ ಕುಡ್ಕೋತ ಇವ್ರು ಚಾಲು ಮಾಡಿದಾರ್ರಿ. ಅದ್ರ ಎಂಡ್ ನಾ ಮತ್ತ ಪನ್ನು ಮಾಡ್ತೇವೆ. ಸೊ ಇವತ್ ನಾವ್ ಒಂದ್ ಸ್ಪೆಷಲ್ ಕೇಕ್ ಮಾಡೋರ್ದೇವು. ಕೇಕ್ ಅಂದ್ರ ನಮ್ ಪನ್ನು ಬಹಳ ಲೈಕ್ ಆಗ್ತಾವು. ಸೊ ಮನ್ಯಾಗ ಹೆಂಗ ನಾ ಕೇಕ್ ಮಾಡ್ತೇನೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೇನೆ ಬರ್ರಿ. ಸೊ ನಿಮ್ಮೆಲ್ಲರಿಗೂ ನನ್ನ ರೆಸಿಪಿ ಲಾಗ್ ಬಹಳಷ್ಟು ಲೈಕ್ ಆಗ್ತಾವ್ರಿ. ಅದಕ್ಕೆ ವಾರದಾಗ ಒಂದ್ಸಲ ನಾ ರೆಸಿಪಿ ಲಾಗ್ ನಿಮ್ ಜೊತೆ ಶೇರ್ ಮಾಡಾಕಿದ್ದೇನು. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸ್ತೈತಿ ಅಂತ ಕಮೆಂಟ್ ಮಾಡ್ರಿ. ಒಂದ್ ಬೌಲ್ ಒಳಗ ನಾ ಇಲ್ಲಿ 1 ಕಪ್ ಮೊಸರ ಮತ್ ಹಾಫ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತಗೊಂಡ ಮಿಕ್ಸ್ ಮಾಡ್ಕೋತೇನು. ಬೇಕಿಂಗ್ ಸೋಡಾ ಹಾಕನ ಮೊಸರು ಉಬ್ಬುತ್ತೈತ್ರಿ. ಅದಾಗನ ನಾ ಇಲ್ಲಿ 3/4 ಕಪ್ ಶುಗರ್ ಮತ್ತ ಹಾಫ್ ಕಪ್ ತುಪ್ಪ ಹಾಕತೇನು. ಇಲ್ಲಿ ನೀವು ಆಯಿಲ್ ನು ಹಾಕೋಬಹುದು. ಇದನ್ನ ಮಿಕ್ಸ್ ಮಾಡ್ಕೊಂಡ ಹಾಫ್ ಕಪ್ ಮತ್ತ ಹಾಲ್ ಹಾಕಿ ಮಿಕ್ಸ್ ಮಾಡ್ಕೊಂಡ ಈಗೆಲ್ಲಾ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೋಬೇಕು. ನಾ ಇಲ್ಲಿ 1 ಕಪ್ ಗೋಧಿ ಹಿಟ್ಟು ತಗೊಂಡೇನು. ನೀವು ಇಲ್ಲಿ ಮೈದಾನು ತಗೋಬಹುದು. 3/4 ಕಪ್ ನಾ ಇಲ್ಲಿ ಕೋಕೋ ಪೌಡರ್ ತಗೊಂಡೇನ್ರಿ. ಸ್ವಲ್ಪ ಉಪ್ಪು ಮತ್ತ 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ತಗೊಂಡೇನು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂಡ್ ಈ ತರ ಬೆಟರ್ ರೆಡಿ ಮಾಡ್ಕೋಬೇಕು ನೋಡ್ರಿ. ಸೊ ನನ್ ಕಡೆ ಸ್ಕ್ವೇರ್ ಕೇಕ್ ಪ್ಯಾನ್ ಐತಿ, ಅದ್ರ ರೌಂಡ್ ಇಲ್ರಿ. ಅದಕ್ಕ ನಾ ಈ ಬೋಗಾನಿ ಇಡಾತೇನು. ಬಿಕಾಸ್ ಅಲ್ಯೂಮಿನಿಯಂ ಬೇಕಾಗ್ತೈತಿ ನಮ್ ಕೇಕ್ ಮಾಡಕ್. ಅದಕ್ಕ ಸೊ ಬೋಗಾನಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಮತ್ ಸ್ವಲ್ಪ ಹಿಟ್ಟು ಉದುರ್ಸಿ ನಾವು ರೆಡಿ ಮಾಡಿರುವಂತ ಬ್ಯಾಟರ್ ಅದ್ರೊಳಗ ಹಾಕೋಬೇಕ್ರಿ. ನಾ ಈ ಕೇಕ್ ಇಡ್ಲಿ ಪಾತ್ರೆ ಒಳಗ ಸ್ವಲ್ಪ ಉಪ್ಪು ಹಾಕಿ ಈ ತರ ಇಡಾತೇನು. 30 to 40 ಮಿನಿಟ್ಸ್ ಒಳಗ ಸಣ್ಣ ಗ್ಯಾಸ್ ಒಳಗ ಅದನ್ನ ಬಾಯ್ಲ್ ಮಾಡ್ಕೊಂಡ್ರಿ. ಅವಾಗ ಈ ತರ ಸ್ಪಾಂಜಿ ಕೇಕ್ ರೆಡಿ ಆಗಿತ್ತು ನೋಡ್ರಿ. ಕೇಕ್ ರೆಡಿ ಆಗೈತಿ. ಆದ್ರ ಅದನ್ನ ಡೆಕೋರೇಷನ್ ಮಾಡಾಕ ನಾ ಇಲ್ಲಿ ಮನ್ಯಾಗ ಚಾಕ್ಲೇಟ್ ಗನೈಜ್ ಮಾಡಾಕತ್ತೀನು. ಸೊ ಬೇಕರಿ ಅವ್ರ ಗತ್ಲೆ ನಾ ಇಲ್ಲಿ ಸ್ಟೈಲ್ ಮಾಡ್ಕೊತ ಅದನ್ನ ರೌಂಡ್ ರೌಂಡ್ ತಿರ್ಸಿ ಈ ತರ ಕೇಕ್ ಎಲ್ಲ ಡೆಕೋರೇಷನ್ ಮಾಡೀನ್ರಿ. ಸಿಂಪಲ್ ಮೇಲೆ ಡ್ರೈ ಫ್ರೂಟ್ಸ್ ಮತ್ ಕೆಲವೊಂದ ಚಾಕ್ಲೇಟ್ಸ್ ಹಚ್ಚಿನು. ಸೊ ಹೆಂಗಾಗೈತಿ ಅಂತ ಕಮೆಂಟ್ ಮಾಡ್ರಿ. ಸೊ ನೀವು ಹಿಂಗ ಮನ್ಯಾಗ ಒಂದು ಹೆಲ್ದಿ ಕೇಕ್ ರೆಸಿಪಿ ಟ್ರೈ ಮಾಡ್ರಿ ಮತ್ತೆ ಹೆಲ್ದಿ ಆಗಿರ್ರಿ. ಸುಳ್ಳ ಇವತ್ತಿನ ಕೇಕ್ ಲಾಗ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಫಾಲೋ ಮಾಡ್ರಿ. ನಮಸ್ಕಾರ.